ಈ ಬರೋ T20 ವರ್ಲ್ಡ್ ಕಪ್ ಅಲ್ಲಿ ಸಂಜು ಸ್ಯಾಮ್ಸನ್ ಅವರ ಜಾಗಕ್ಕೆ ಓಪನರ್ ಆಗ್ಬಿಟ್ಟು ನಮ್ಮ ಇಶಾನ್ ಕಿಶನ್ ಆಡೋದು ಕನ್ಫರ್ಮ್ ಅನ್ನೋ ತರ ಆಗ್ತಿದೆ ಗುರು. ಯಾಕಂತಂದ್ರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫಿಫ್ತ್ T20 ಅಲ್ಲಿ ನಮ್ಮ ಇಶಾನ್ ಕಿಶನ್ ಏನ್ರಿ ಅದು ಬ್ಯಾಟಿಂಗು, ಭಯಂಕರ ಬ್ಯಾಟಿಂಗು. ಅಬ್ಬಬ್ಬ 43 ಬಾಲ್ಗೆ 103 ರನ್ನು ಭರ್ಜರಿ ಶತಕ ಹೊಡಿತಾರೆ, 10 ಸಿಕ್ಸು 6 4ಗಳೊಂದಿಗೆ. ಅನ್ಬಿಲಿಯಬಲ್ ಬ್ಯಾಟಿಂಗ್ ಅಂತ ಹೇಳ್ತೀನಿ. ನಮ್ಮ ಇಶಾನ್ ಕಿಶನ್ ಪಾಕೆಟ್ ಡೈನಮೋ ಇಸ್ ಬ್ಯಾಕ್ ಅಂತ. ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಡೈರೆಕ್ಟ್ ಆಗಿ ಪಂದ್ಯಕ್ಕೆ ಬಂದ್ಬೇಡ. ಈ ಕಡೆ ಸ್ಕೈ ಅವರು ಟಾಸ್ ಗೆಲ್ತಾರೆ, ಗೆದ್ಬಿಟ್ಟು ಬ್ಯಾಟಿಂಗ್ ತಗೋತಾರೆ. ಒಂಥರ ಡಿವ್ ಎಲ್ಲ ಬರುತ್ತಲ್ವ, ಅದಕ್ಕೆ ನಾವು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಯಾಟಿಂಗ್ ತಗೋತಾರೆ. ಒಳ್ಳೆ ಆಪ್ಷನ್ ಅಂತ ಹೇಳ್ತೀನಿ. ಇನ್ನು ಈ ಕಡೆ ಸಂಜು ಮತ್ತೆ ಅಭಿ ಓಪನಿಂಗ್ ಬರ್ತಾರೆ. ಅಭಿ ಕಡೆಯಿಂದ ಏನಪ್ಪಾ ಅಂದ್ರೆ ಅತಿ ಭಯಂಕರವಾಗಿ ಏನು ಬ್ಯಾಟಿಂಗ್ ಬರಲಿಲ್ಲ. 16 ಬಾಲ್ 30 ರನ್, ಓಕೆ ಚೆನ್ನಾಗಿ ಆಡಿದ್ದಾರೆ, ಅಂಥದ್ದೇನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಸಂಜು ಕಡೆಯಿಂದ ರನ್ಸ್ ಬೇಕಾಗಿತ್ತು, ಆದ್ರೆ ಅವ್ರಿಗೆ ಹೊಡಿಯೋಕೆ ಆಗಲಿಲ್ಲ. 6 ಬಾಲ್ 6 ರನ್ ಅಷ್ಟೇ ಹೊಡಿತಾರೆ ಗುರು. ಈ ಒಂದು ಪಂದ್ಯದಲ್ಲಿ ಅವ್ರು ಹೊಡಿಲೇಬೇಕಾದ ಒಂದು ಪರಿಸ್ಥಿತಿಯಲ್ಲಿ ಇದ್ರು, ಬಟ್ ಆಗಲೇ ಇಲ್ಲ. ಈ ಸೀರೀಸ್ ಅಂತೂ ಸಂಜುಗೆ ಏನಪ್ಪ ಇದು ಯಾಕಾದ್ರೂ ಈ ಸೀರೀಸ್ ಬಂತು ಅನ್ನೋ ಥರ ಆಗ್ಬಿಡ್ತು ಅಂತ. ಏನು ರನ್ಸೇ ಬರಲಿಲ್ಲ ಗುರು ಈ ಸೀರೀಸಲ್ಲಿ ನಮ್ಮ ಸಂಜು ಅವ್ರ ಕಡೆಯಿಂದ. ಆಮೇಲೆ ಈ ಕಡೆ ಅಭಿ ಎಲ್ಲ ಆಡ್ತಾ ಇದ್ರು, ಪರವಾಗಿಲ್ಲ ಅನ್ನೋ ಥರ. 48 ರನ್ ಆಗಿರುತ್ತೆ, 2 ವಿಕೆಟ್ ಹೋಗುತ್ತೆ. ಪವರ್ ಪ್ಲೇಲಿ ನಮ್ದು ಅಂಥದ್ದೇನು ಸ್ಕೋರೇ ಇಲ್ಲ ಗುರು. 6 ಓವರ್ಗೆ 54 ರನ್, 2 ವಿಕೆಟ್ ಅಷ್ಟೇ. ಇವಾಗ 8 ಓವರ್ ನೋಡಿದ್ರೆ 69 ಫಾರ್ 2. ಅಲ್ಲಿಂದ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಈ ಕಡೆ ಇಶಾನ್ ಕಿಶನ್ ಮತ್ತೆ ಸ್ಕೈ ಇಬ್ರು ನನ್ನ ಮಗನ್ ಮೈಯಲ್ಲಿ ಏನೋ ಬಂದಿರ್ತಾರೆ, ಅತಿ ಭಯಂಕರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತ. ಈ ಕಡೆ ಸ್ಕೈ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಇಶಾನ್ ಕಿಶನ್ ಅಂತೂ ನನ್ನ ಮಗಂದು ಈಶ್ ಸೋಡಿಗಂತೂ ಅಣ್ಣ ಯಪ್ಪ ಒಂದು 29 ಎಲ್ಲ ಹೊಡಿತಾರೆ ಗುರು ಒಂದೇ ಓವರಲ್ಲಿ. ಇದು ದಡಾಬಡ ಇಕ್ಕಿದ್ದು ನಮ್ಮ ಇಶಾನ್ ಕಿಶನು. ಯಪ್ಪ ಅನ್ಬಿಲಿಯಬಲ್ ಬ್ಯಾಟಿಂಗ್ ಗುರು. ಇಬ್ಬರು ಕಡೆಯಿಂದ 57 ಬಾಲ್ಗೆ 137 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಎಲ್ಲೂ ಒಂದು ಕಡೆನೂ ಅಂದರೆ ಸ್ಟ್ರಗಲ್ ಅಂತಲ್ಲ, ನಿಂತೇ ಇಲ್ಲ ಗುರು. ಸ್ಟ್ರೈಕ್ ರೊಟೇಟೇ ಆಗ್ತಿಲ್ಲ, ಬರೀ ಪ್ರತಿಯೊಂದು ಬಾಲ್ ಈವೆಂಟ್ ಅನ್ನೋ ಥರ 6-4. ಅಬ್ಬವ್ವ ಅನ್ಬಿಲಿಯಬಲ್ ಬ್ಯಾಟಿಂಗ್ ಇಬ್ಬರು ಕಡೆಯಿಂದ. ಈ ಕಡೆ ಸ್ಕೈ ಈ ಒಂದು ಸೀರೀಸಲ್ಲಿ ಹೆವಿ ಫಾರ್ಮಿಗೆ ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ರಿಟರ್ನ್ ಅಂದರೆ ಬ್ಯಾಕ್ ಟು ಹಿಸ್ ಫಾರ್ಮ್ ಅಂತಾರಲ್ಲ, ಆ ಥರ ಬಂದಿದ್ದಾರೆ. ತುಂಬ ಖುಷಿ ಆಯಿತು ಸ್ಕೈ ಅವರ ಒಂದು ಫಾರ್ಮ್ ನೋಡಿಬಿಟ್ಟು. ಇಶಾನ್ ಕಿಶನ್ ಅಫ್ಕೋರ್ಸ್ ಹೇಳ್ದಂಗೆ 103 ರನ್ನು ಸಕ್ಕದೊಳೆ ಬ್ಯಾಟಿಂಗ್ ಅಂತ ಹೇಳ್ತೀನಿ. ಆಮೇಲೆ ಸ್ಕೈ ಕೂಡ 30 ಬಾಲ್ಗೆ 63 ಎಲ್ಲ ಹೊಡೆದಿದ್ದಾರೆ ಗುರು. 210 ಆ ಥರ ಒಂದು ಸ್ಟ್ರೈಕ್ ರೇಟಲ್ಲಿ ಹೊಡೆದಿದ್ದಾರೆ. ಅಂದರೆ ಕ್ರೇಜ್ ಅನ್ಸಲ್ವಾ? ಏನು ಒಂದು 137 ಎಲ್ಲ 57 ಬಾಲ್ಗೆಲ್ಲ ಹೊಡಿತಾರೆ ಅಂದರೆ ಮಸ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತ. ಇವರಿಬ್ಬರ ಕಡೆಯಿಂದ ಈ ಲೆವೆಲಿಗೆ ಬ್ಯಾಟಿಂಗ್ ಬಂತು. ಇನ್ನು ಇವ್ರ ಜೊತೆಗೆ ನಮ್ಮ ಹಾರ್ದಿಕ್ ಪಾಂಡ್ಯನೂ ಕೈ ಜೋಡಿಸಿದ್ರು ಅಂತ. ನೋಡಿ ಯಾವ ಥರ ಬ್ಯಾಟಿಂಗ್ ಮಾಡಿದ್ರು ಅಂದರೆ 17 ಬಾಲ್ಗೆ 42 ಎಲ್ಲ ಹೊಡಿತಾರೆ. ಒಳ್ಳೆ ಬ್ಯಾಟಿಂಗ್ ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರ ಕಡೆಯಿಂದ 4 ಸಿಕ್ಸ್ ಎಲ್ಲ ಹೊಡಿತಾರೆ. ಸೊ ಈ 3 ಜನ ಈ ಲೆವೆಲ್ಗೆ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ನಾವು ಎಲ್ಲಿ 271 ರನ್ಗೆ ಹೋಗ್ತೀವಿ ಗುರು. ಎಲ್ಲಿ 8 ಓವರ್ಗೆ 69 ಇರೋರು 271 ಹೋಗ್ತೀವಿ 20 ಓವರ್ಗೆ ಅಂತಂದರೆ ಅಬ್ಬವ್ವ ಅನ್ಬಿಲಿಯಬಲ್ಲಪ್ಪ. ನನಗಂತೂ ನಂಬಕ್ಕೆ ಅಸಾಧ್ಯ, ಅಂದರೆ ನಂಬಕ್ಕೆ ಆಗಲ್ಲ ಅನ್ನೋ ಥರ ಬ್ಯಾಟಿಂಗ್ ಅಂತ. 12 ಓವರಲ್ಲೇ ಒಂಥರ ನೀವು ನೋಡಿ 202 ರನ್ ಏನೋ ಹೊಡೆದಂಗಿತ್ತು ಗುರು. 12 ಓವರ್ಗೆ 202 ರನ್ ಎಲ್ಲಿಂದ ಏನು ಕತೆ. ಇನ್ನು ನ್ಯೂಜಿಲೆಂಡ್ ಪರವಾಗಿ ಫರ್ಗ್ಯೂಸನ್ ಅವರ ಒಂದು ಬೌಲಿಂಗ್ ಬಿಟ್ಟರೆ ಬಾಕಿ ಎಲ್ಲ ಹೊಡೆಸ್ಕೊಂಡ್ರು ಗುರು. ಫರ್ಗ್ಯೂಸನ್ನೇ 40 ರನ್ಗೆ 2 ವಿಕೆಟ್ ಏನೋ ಆ ಥರ ಏನೋ ಇತ್ತು. ಅವ್ರದ್ದು ಒಂಚೂರು ಚೆನ್ನಾಗಿ ಬೌಲಿಂಗ್ ಬಂತು ಅಂತ. ನಮ್ಮರಂತೂ ದಡಬಡ ಹೊಡೆದಿದ್ದು. ಇನ್ನು ಇಶಾನ್ ಕಿಶನ್ ಅವ್ರ ಸೆಂಚುರಿ ಬಂತಲ್ಲ, ಅದು ಫಾಸ್ಟೆಸ್ಟ್ ಸೆಂಚುರಿ, ಅಂದರೆ ನ್ಯೂಜಿಲೆಂಡ್ ವಿರುದ್ಧ ಒಂದು ಫಾಸ್ಟೆಸ್ಟ್ ಸೆಂಚುರಿ ಅಂತೆ. ಆಮೇಲೆ 5th ಫಾಸ್ಟೆಸ್ಟ್ ಸೆಂಚುರಿ ಬೇರೆ ಅಂತೆ ಅವ್ರದ್ದು, ಮೈಡನ್ ಸೆಂಚುರಿ. ಅದೊಂಥರ ನೋಡೋಕೆ ಸಖತ್ತಾಗಿತ್ತು. 271 ಏನಪ್ಪ ಅಂದರೆ ನಮ್ಮದು 3rd ಹೈಯೆಸ್ಟ್ ಸ್ಕೋರ್ ಗುರು ಟೋಟಲ್ ಸ್ಕೋರ್ ನೋಡೋದಾದ್ರೆ. ಸೊ 272 ಟಾರ್ಗೆಟು. ಈ ಕಡೆ ನ್ಯೂಜಿಲೆಂಡ್ ಅವರು ಬ್ಯಾಟಿಂಗ್ ಬರ್ತಾರೆ. ಅವ್ರು ಏನಪ್ಪ ಫಿನ್ ಎಲೆನ್ ಮತ್ತು ಟೀಮ್ಸ್ ಎಫರ್ಟ್ ಏನೋ ಮಾಡ್ಬೋದೇನೋ ಅಂತಲೇ ಅನ್ಕೊಂಡಿದ್ದೆ. ಈ ಕಡೆ ಟೀಮ್ಸ್ ಎಫರ್ಟ್ ಸ್ವಲ್ಪ ಬೇಗ ಔಟ್ ಆಗಿಬಿಡ್ತಾರೆ. ಬಟ್ ಈ ಕಡೆ ಫಿನ್ ಎಲೆನ್ ಆ ಅಣ್ಣನಂತೂ ಹಿಡಿಯೋಕೆ ಆಗಲಿಲ್ಲ ಗುರು. ಏನಪ್ಪ ಬ್ಯಾಟಿಂಗು. BBL ಅಲ್ಲಿ ಬಿಗ್ ಬ್ಯಾಶ್ ಲೀಗಲ್ಲಿ ಮೊದಲೇ ಹೆವಿ ಫಾರ್ಮಲ್ಲಿದ್ದ ಅಣ್ಣ ಆ ಫಾರ್ಮ್ನ ಕಂಟಿನ್ಯೂ ಮಾಡಿದ್ರು ಅಂತ. 38 ಬಾಲ್ಗೆ 80 ಹೊಡಿತಾನೆ ಗುರು. 10 ಓವರ್ಗೆನೆ 131 ರನ್ನು ಗುರು. ಏನಪ್ಪ ಇವರು ಯಾಕೋ ಚೇಸ್ ಮಾಡ್ತಾರ ಅಥವಾ ಫುಲ್ ಹತ್ರನೇ ಬರ್ತಾರ ಅನ್ನೋ ಥರ ಆಗ್ಬಿಡ್ತು ಆ ಟೈಮಲ್ಲಂತೂ. ನಮ್ಮವರಂತೂ ಹೊಡ್ಸ್ಕೊತಾನೆ ಇದ್ರು. ಈ ಕಡೆ ಹರ್ಷದೀಪ್ ಅಂತೂ 2 ಓವರ್ಗೆ 40 ರನ್ 1 ವಿಕೆಟು ಗುರು. ಏನಪ್ಪ ಹಿಂಗೆಲ್ಲ ಹೊಡ್ಸ್ಕೊತವ್ರಲ್ಲ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಬುಮ್ರಾ ಓವರಲ್ಲೂ ಎಲ್ಲ ರನ್ಸ್ ಎಲ್ಲ ಹೊಡಿತಾ ಇದ್ರು. 10 ಓವರ್ 131 ಅಂದರೆ ಏನು ಹೇಳೋದು ಅಂತ. ಆಮೇಲೆ ಅಲ್ಲಿ ಬ್ರೇಕ್ ಬರುತ್ತೆ. ಬ್ರೇಕ್ ಆದ್ಮೇಲೆ ಸ್ವಲ್ಪ ನಮ್ಮವ್ರು ಎಚ್ಚೆತ್ಕೊಂಡ್ರು ಅನ್ಸುತ್ತೆ ಬೌಲಿಂಗಲ್ಲಿ. ಈ ಕಡೆ ಗ್ಲೇನ್ ಫಿಲಿಪ್ಸ್ನ ನಮ್ಮ ಅಕ್ಷರ್ ಪಟೇಲ್ ಎಲ್ಲ ಔಟ್ ಮಾಡಿಬಿಡ್ತಾರೆ. ಅದಾದ್ಮೇಲೆ ಯಾರ್ದು ಬರಲಿಲ್ಲ ಗುರು. ಗ್ಲೇನ್ ಫಿಲಿಪ್ಸ್ ಔಟು ಎಲ್ಲ. ಇವಾಗ ಫಿನ್ ಎಲೆನೊಬ್ರು ಬಿಟ್ಟರೆ ಅವ್ರ ಕಡೆ ಯಾರು ಅಂಥದ್ದೇನು ಬರಲಿಲ್ಲ. ರಚಿನ್ ಎಲ್ಲ ಔಟ್ ಆಗಿಬಿಟ್ರು, 30 ಎಲ್ಲ ಅಷ್ಟೇ ಹೊಡೆದಿದ್ದು. ಡೇರೆಲ್ ಮಿಚೆಲ್ 26 ಎಲ್ಲ ಹೊಡೆದೆಲ್ಲ ಔಟ್ ಆಗಿಬಿಡ್ತಾರೆ. ಅವ್ರ ಕಡೆಯಿಂದ ಬೇರೆಯವ್ರು ಅಂದರೆ ಫಿನ್ ಎಲೆನ್ ಬಿಟ್ಟರೆ ಬೇರೆಯವ್ರ ಕಡೆಯಿಂದ ಅಂಥದ್ದೇನು ರನ್ಸೇ ಬರಲಿಲ್ಲ. ಇನ್ನು ನಮ್ಮ ಬೌಲಿಂಗ್ ನೋಡೋದಾದ್ರೆ ಈ ಕಡೆ ಅಕ್ಷರ್ ಪಟೇಲ್ ಮಾತ್ರ
ಚೆನ್ನಾಗಿ ಸಕ್ಕದ ಬೌಲಿಂಗ್ ಮಾಡಿದ್ರು. 4 ಓವರ್ 33 ರನ್, 3 ವಿಕೆಟು, ಕ್ರೂಷಿಯಲ್ ವಿಕೆಟ್ಸು, ರನ್ಸು ಕಮ್ಮಿ ಕೊಟ್ರಂತ. ಇನ್ನು ಹರ್ಷದೀಪ್ ಅಣ್ಣ 2 ಓವರ್ 40 ರನ್ 1 ವಿಕೆಟ್ ಇರೋರು 4 ಓವರ್ಗೆ 51 ರನ್ನು 5 ವಿಕೆಟ್ ಗುರು, 5 ಫೋರ್ಸ್ ತೊಗೊಂಡ್ರು. ಲಾಸ್ಟ್ 2 ಓವರ್ಸ್ ಅಂತೂ 11 ರನ್ ಕೊಟ್ಬಿಟ್ಟು 4 ವಿಕೆಟ್ ತೆಗಿತಾರೆ. ಕ್ರೇಜಿ ಕಂಬ್ಯಾಕ್ ಅಂದರೆ ನಮ್ಮ ಹರ್ಷದೀಪ್ ಅವ್ರದ್ದು ಸಖತ್ ಒಳ್ಳೆ ಕಂಬ್ಯಾಕ್ ಅಂತ ಹೇಳ್ಬೋದು. ಆಮೇಲೆ ಏನಪ್ಪ ಅಂದರೆ ಬುಮ್ರಾ ಅವ್ರದ್ದು 4 ಓವರ್ 58 ರನ್ನು, ಇದೊಂಚೂರು ಚಿಂತಾಜನಕ. ಯಾಕಂದರೆ ಹೋದ ಮ್ಯಾಚು ಸ್ವಲ್ಪ ಆ ಕಡೆನೇ ಇತ್ತು. 2 ಮ್ಯಾಚ್ ಯೂಶಲಿ ಹಂಗೆ ಬರಲ್ಲ ನಮ್ಮ ಬುಮ್ರಾ ಅವ್ರದ್ದು. ಬಟ್ ಸ್ಟಿಲ್ ಓಕೆ, ನೋ ಪ್ರಾಬ್ಲಮ್. ಒಂಚೂರು ಸಖತ್ತಾಗಿ ಕಂಬ್ಯಾಕ್ ಮಾಡ್ತಾರೆ ಈ ವರ್ಲ್ಡ್ ಕಪ್ ಮ್ಯಾಚಸಲ್ಲೆಲ್ಲ ಅಂತ. ಆಮೇಲೆ ವರುಣ್ ಕಡೆಯಿಂದನೂ ಚೆನ್ನಾಗಿ ಬಂತು, 4 ಓವರ್ 36 ರನ್ 1 ವಿಕೆಟ್, ಓಕೆ ಪರವಾಗಿಲ್ಲ ಅನ್ನೋ ಥರ. ಒಟ್ಟಿನಲ್ಲಿ ಬೌಲಿಂಗ್ ಒಂದು ಲೆವೆಲಿಗೆ ಚೆನ್ನಾಗಿ ಮಾಡಿದ್ರು. ಆದರೂ 46 ರನ್ಗಳು ಅಷ್ಟೇ, ಅದರಿಂದನೇ ಗೆದ್ದರು ಅಂತ. ಏನು 225 ಹೊಡಿತಾರೆ ಗುರು ನ್ಯೂಜಿಲೆಂಡ್ ಅವರು, ಅಲ್ಲಿವರೆಗೂ ಬರ್ತಾರೆ. ಸೊ 46 ರನ್ನಿಂದ ನಾವು ಗೆದ್ದುಬಿಟ್ವಿ. 4-1 ಸರಣಿ ಸಮಾಪ್ತಿ ಮಾಡಿದ್ದಾರೆ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ. ಆಮೇಲೆ ಸ್ಪೆಷಲಿ ಈ ಸೀರೀಸಿಂದ ಒಂದು ಪಾಸಿಟಿವ್ ಏನಪ್ಪಾ ಅಂದರೆ ಇಶಾನ್ ಕಿಶನ್ ಒಂಥರ ಕ್ರೇಜಿ ಫಾರ್ಮಲ್ಲಿ ಇದ್ದಾರೆ. ಆಮೇಲೆ ಸ್ಕೈ ಫಾರ್ಮಿಗೆ ಬಂದಿರೋದು ಅದು ಒಂಥರ ಖುಷಿ. ಆಮೇಲೆ ಬೇರೆ ಬ್ಯಾಟ್ಸ್ಮನ್ಸ್ ಎಲ್ಲ ಸಖತ್ತೊಳ್ಳೆ ಫಾರ್ಮಲ್ಲೇ ಇದ್ದಾರೆ, ಏನೂ ತೊಂದರೆ ಇಲ್ಲ ಅನ್ನೋ ಥರ. ಇನ್ನು ತಿಲಕ್ ವರ್ಮಾ ಬ್ಯಾಕ್ ಆದರೆ ಅವರು ನಂಬರ್ 3 ಆಡಿದ್ರೆ ಅವರು ಸ್ವಲ್ಪ ಅಂದರೆ ರಿದಮ್ ಅಂತೂ ಕಾಣ್ಕೊಂಡಿದ್ದಾರೆ, ಅಂದರೆ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದಾರೆ, ಅದು ಒಂಥರ ಒಳ್ಳೆ ಸುದ್ದಿನೇ. ವಾಷಿಂಗ್ಟನ್ ಸುಂದರು ಅವರೆಲ್ಲ ಅಂದರೆ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದಾರೆ, ಅದೊಂಥರ ಖುಷಿ ವಿಚಾರ ಅಂತ ಹೇಳ್ಬೋದು. ಆಮೇಲೆ ಬೌಲಿಂಗಲ್ಲಿ ಸ್ವಲ್ಪ ಆ ಕಡೆ ಒಂಚೂರು ನಡೀತಾ ಇದೆ. ಬಟ್ ಸ್ಟಿಲ್ ಹೈ ಸ್ಕೋರಿಂಗ್ ಗೇಮ್ ಆಗಿರೋದ್ರಿಂದ ಕೆಲವೊಂದು ಸರಿ ಹಂಗಾಗುತ್ತೆ. ಆದರೂ ಅಷ್ಟೊಂದು ಈಸಿಯಾಗಿ ರನ್ಸ್ ಎಲ್ಲ ಬಿಟ್ಕೊಡ್ಬಾರ್ದು ಅಂತ. ಆಮೇಲೆ ಇಶಾನ್ ಕಿಶನ್ ಸ್ವಲ್ಪ ಕೀಪಿಂಗ್ ಎಲ್ಲ ಒಂಚೂರು ಚೆನ್ನಾಗಿ ಮಾಡಲಿ, ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಬರ್ತಾರೆ, ಏನು ತೊಂದರೆ ಇಲ್ಲ ಅನ್ಕೋತೀನಿ. ಒಟ್ಟಿನಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ಮಾತ್ರ ಸಕ್ಕದಾಗಿ ಡಿಸ್ಟಿಂಕ್ಷನಲ್ಲೇ ಪಾಸ್ ಆಗಿದ್ದಾರೆ ಅಂತ ನಮ್ಮ ಭಾರತ ತಂಡ ಅನ್ಸುತ್ತೆ. ಇನ್ನು ಏನಿದ್ರು T20 ವರ್ಲ್ಡ್ ಕಪ್ಗೆ ರೆಡಿ ಅಂತೂ ಇದ್ದಾರೆ, ಹೋಗ್ಬಿಟ್ಟು ಸೀದಾ ಸಕ್ಕದಾಗಿ ಆಡ್ಬಿಟ್ಟು ಕಪ್ ಎತ್ಕೊಂಡೇ ಬರಬೇಕು. ಆ ಥರ ಟೀಮ್ ಅಂತೂ ಚೆನ್ನಾಗಿದೆ, ನೋಡೋಣ ಏನು ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಸೀರೀಸ್ ಸಕ್ಕತ್ತಾಗಿತ್ತು. ಇನ್ನು ಈ ಮ್ಯಾಚ್ ನೋಡ್ಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.